ಊಟ ತಿಂದರೆ ಎದೆಲಿ ಉರಿಯೋದು ನೋವಾಗ್ತಾ ಇತ್ತು. ಅದಕ್ಕೆ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಅವರು ಎಲ್ಲ ಟೆಸ್ಟು ಮಾಡಿರು, ಎಂಡೋಸ್ಕೋಪಿ, ಬಯಾಸ್ಪಿ, ಆಮೇಲೆ CT ಸ್ಕ್ಯಾನು ಎಲ್ಲ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಾಗ ಅವರೇ ಹೇಳಿದ್ರು, ಹೋಗ್ರಿ ಕ್ಯಾನ್ಸರ್ ಗಡ್ಡೆ ಇದ್ದಾಗಿದೆ, ಅಲ್ಲಿ ನಿನ್ನೆ ಬಂತು ರಿಪೋರ್ಟು, ನಾವು ಇವತ್ತು ಯಾರೋ ಹೇಳಿದ್ರು ಇಲ್ಲಿದೆ ಆಸ್ಪತ್ರೆ ಅಂತ ಅಲ್ಲಿಗೆ ಬಂದ್ವಿ. ನನಗೆ ಇಲ್ಲಿ ನುಂಗುವಾಗ ಇಲ್ಲಿ ಸ್ವಲ್ಪ ನೋವಾಗಿತ್ತು, ಅದಕ್ಕೆ ಅಲ್ಲಿ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ನಂಗೆ ಅವರೇನು ಹೇಳಲಿಲ್ಲ. ಈ ಥರ ಬರ್ಕೊಟ್ಟಿದ್ದಾರೆ, ಕ್ಯಾನ್ಸರು ಅಂತ ಬರ್ಕೊಟ್ಟಿದ್ದಾರೆ. ಕಷ್ಟ, 7-8 ತಿಂಗಳಿಂದ ಖಾರ ತಿನ್ನೋಕ್ಕಾಗ್ತಿಲ್ಲ, ಸಪ್ಪೆ ಊಟನೇ ಮಾಡ್ತಿದ್ದೆ. ನೋವಾಗೋದು, ಕುಡಿಯೋವಾಗ ನೀರು ತಿಂದಾಗ ಮಾಡಿದಾಗ ನೋವಾಗ್ತಾ ಇರೋದು ಇಂಥ ಕಡೆ, ಅಷ್ಟೇ, ಇನ್ನೇನೂ ಇಲ್ಲ. ನಾನು ಹಾಗೆ ಹೋಗುತ್ತೆ ಇದು ಗ್ಯಾಸ್ಟ್ರಿಕ್ಕು ಅಂದ್ಕೊಂಡು ಗ್ಯಾಸ್ ನುಂಗೋದು, ಖಾರ ಸಪ್ಪೆ ಊಟ ಮಾಡ್ಕೊಂಡಿದ್ದೆ. ಊಟ ತಿನ್ನೋಕ್ಕೆ ನನಗೆ ಕಷ್ಟ ಇಲ್ಲ. ಊಟ ಒಳಕ್ಕೆ ಹೋದಾಗ ಉರಿಯುತ್ತೆ ಅಷ್ಟೇ, ನೋವುತ್ತೆ ಅಷ್ಟೇ. ಹೊಟ್ಟೆ ಒಳಕ್ಕೆ ಹೋದ್ಮೇಲೆ ನನಗೆ ಏನು ತೊಂದರೆ ಇಲ್ಲ, ಆರಾಮ ಜೀರ್ಣ ಆಗುತ್ತೆ, ಹೊಟ್ಟೆ ತುಂಬ ತಿಂತೀನಿ, ಎಲ್ಲ ಆರಾಮಾಗಿದೆ, ಮೋಷನ್ ಆಗುತ್ತೆ, ಎಲ್ಲ ಸಲೀಸಾಗಿದೆ. ಆ ನೋವೊಂದು ಖಾರ ತಿನ್ಬೋದಲ್ವ, ಒಂದು ಚೂರಾರು ಖಾರ ತಿನ್ನೋಣ ಅನಿಸುತ್ತೆ, ತಿನ್ನೋಕ್ಕಾಗ್ತಿಲ್ಲ ಅಷ್ಟೇ. ಒಂದು ಫ್ಲೋರು ಮಾಡಿ ಮೇಲೂ ಹತ್ತೀನಿ, ಏನಿಲ್ಲ, ಇನ್ನೇನು ತೊಂದರೆ ಇಲ್ಲ ನನಗೆ ಅಷ್ಟೇ. ನಮ್ಮ ತಾಯಿಗಿತ್ತು, ನಮ್ಮ ತಾಯಿ ಹೋಗಾಗಲೇ ತುಂಬ ವರ್ಷ ಆಯಿತು.